ಬಜಾಜ್ ಕಲ್ಯಾಣ ಮಂಟಪ ಹತ್ರ ಮತ್ತೆ ವಾಪಸ್ ಬರ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬಂದಿರುವಂತದ್ದು. ಇಷ್ಟು ದಿನಗಳ ಕಾಲ ಅಂದ್ರೆ 1 ತಿಂಗಳ ಕಾಲ ಈ ಒಂದು ಪಥಸಂಚಲನದ ಅನುಮತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಸ್ ಅನ್ನ ಕೂಡ ನಡೆದಿತ್ತು. ಆದ್ರೆ ಅದೆಲ್ಲವೂ ಕೂಡ ಕಾನೂನಿನ ಮೂಲಕ ಅಂದ್ರೆ ಹೈಕೋರ್ಟ್ ನಲ್ಲಿ ಅದೆಲ್ಲ ಅಡೆತಡೆಗಳನ್ನ ಪಾರು ಮಾಡಿ ಇವತ್ತು RSS ತನ್ನ 100 ವರ್ಷದ ಸಂಘದ ಶತಾಬ್ದಿ ಏನಿದೆ ಅದನ್ನ ಪಾರು ಮಾಡಿಕೊಂಡು ಬಂದಿರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಸಾಕಷ್ಟು ಜನ ಮಹಿಳೆಯರು ಏನು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಪಥಸಂಚಲನ ರಸ್ತೆಯ ಉದ್ದಕ್ಕೂ ಕೂಡ ನಿಂತುಕೊಂಡು ಪುಷ್ಪಗುಚ್ಛವನ್ನ ಏರಿಸ್ತಾ ಇರುವಂತದ್ದು ಎಲ್ರಿಗೂ ಸಂತೋಷದ ಒಂದು ವಿಚಾರ ಅನ್ನುವಂಥದ್ದು. ಅಂದ್ರೆ ಇವತ್ತು ಈ ಒಂದು RSS ಪಥಸಂಚಲನ ಏನಿದೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಅನ್ನುವಂಥದ್ದು. ಹಾಗಾಗಿ ನೇರವಾಗಿ ಇಲ್ಲಿಂದ ಬಜಾಜ್ ಕಲ್ಯಾಣ ಮಂಟಪಕ್ಕೆ ತೆರಳಿ ಅಲ್ಲಿ ಏನು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬೌದ್ಧಿಕ ಕಾರ್ಯಕ್ರಮ ನಡೆಯುತ್ತೆ. ಉತ್ತರ ಕರ್ನಾಟಕದ ಪ್ರಾಂತ ಪ್ರಮುಖರಾದಂತಹ ಪ್ರಚಾರ ಪ್ರಮುಖರಾದಂತಹ ಕೃಷ್ಣಾಜಿ ಜೋಶಿ ಅವರು ಈ ಒಂದು ಪಥಸಂಚಲನ ಕುರಿತು ಮಾತಾಡ್ತಾರೆ. ಈಗ ನಾನು ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಇದು ಬಜಾಜ್ ಕಲ್ಯಾಣ ಮಂಟಪಕ್ಕೆ ವಾಪಸ್ ಬಂದು ಕಾರ್ಯಕರ್ತರು ತಲುಪ್ತಾ ಇರುವಂತ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಈ ಒಂದು 1.2 ಕಿಲೋಮೀಟರ್ ಏನು ಪಥಸಂಚಲನದ ರೂಟ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಅತ್ಯಂತ ಯಶಸ್ವಿಯಾಗಿ ಕ್ರಮಿಸಿ ಇದೀಗ ಎಲ್ಲ ಗಣವೇಷಧಾರಿಗಳು ವಾಪಸ್ ಬಂದಿರುವಂತದ್ದು. ಸಾಕಷ್ಟು ಜನ ಪೊಲೀಸರು ಕೂಡ ಅಂದ್ರೆ ಭದ್ರತೆಗಾಗಿ ರಸ್ತೆಯ ಎರಡೂ ಕಡೆ 100 ಜನ ಪೊಲೀಸರು, ಸಾಕಷ್ಟು ಜನ ಸಿಬ್ಬಂದಿಗಳು ಮತ್ತೆ ಡ್ರೋನ್ ಕ್ಯಾಮೆರಾಗಳು, ಸಿಸಿಟಿವಿಗಳು ಎಲ್ಲವೂ ಕೂಡ ಅಳವಡಿಸಿರುವಂತದ್ದು. ಇದೆಲ್ಲದರ ಮಧ್ಯೆ RSS ಪಥಸಂಚಲನ ಅತ್ಯಂತ ಅದ್ದೂರಿಯಾಗಿ ಜೊತೆಗೆ ಯಶಸ್ವಿಯಾಗಿ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಈಗ ನೇರವಾಗಿ RSS ಪಥಸಂಚಲನ ಏನಿದೆ ಅದು ಗಣವೇಷಧಾರಿಗಳು ವಾಪಸ್ ಬಜಾಜ್ ಕಲ್ಯಾಣ ಮಂಟಪದ ಒಳಭಾಗಕ್ಕೆ ತೆರಳ್ತಾ ಇರುವಂತದ್ದು. ಅಲ್ಲಿಗೆ ಇವತ್ತಿನ RSS ಪಥಸಂಚಲನ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಜೊತೆಗೆ ಏನು ಒಳಗಡೆ ಏನಿದೆ ಬೌದ್ಧಿಕ ಕಾರ್ಯಕ್ರಮ ಕೂಡ ಇರುವಂತದ್ದು. ಸೊ ಆ ಒಂದು ಬೌದ್ಧಿಕ ಕಾರ್ಯಕ್ರಮದಲ್ಲಿ ಕೃಷ್ಣಾಜಿ ಜೋಶಿ ಅವರು ಮಾತಾಡೋರಿದ್ದಾರೆ. ಸೊ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೊನೆಯ ಹಂತ, ಅತ್ಯಂತ ಯಶಸ್ವಿಯಾಗಿ ಪಥಸಂಚಲನ ಮುಗಿತಾ ಇರುವಂತಹ ಕಾರ್ಯಕ್ರಮ. ಸೊ ಈಗ ಎಲ್ಲ ಏನು RSS ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರೂ ಕೂಡ ನೇರವಾಗಿ ವಾಪಸ್ ಬಜಾಜ್ ಕಲ್ಯಾಣ ಮಂಟಪದ ಒಳಗಡೆ ಏನು ತೆರಳ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಸೊ ಫೈನಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ RSS ಅದ್ದೂರಿಯಾಗಿ ಭರ್ಜರಿಯಾಗಿ ಈ ಒಂದು ಪಥಸಂಚಲನವನ್ನ ಯಶಸ್ವಿ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನು, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಬಜಾಜ್ ಕಲ್ಯಾಣ ಮಂಟಪ ಹತ್ರ ಮತ್ತೆ ವಾಪಸ್ ಬರ್ತಾ ಇರುವಂತಹ ದೃಶ್ಯ ಕೂಡ ಕಂಡು ಬಂದಿರುವಂತದ್ದು. ಇಷ್ಟು ದಿನಗಳ ಕಾಲ ಅಂದ್ರೆ 1 ತಿಂಗಳ ಕಾಲ ಈ ಒಂದು ಪಥಸಂಚಲನದ ಅನುಮತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಸ್ ಅನ್ನ ಕೂಡ ನಡೆದಿತ್ತು. ಆದ್ರೆ ಅದೆಲ್ಲವೂ ಕೂಡ ಕಾನೂನಿನ ಮೂಲಕ ಅಂದ್ರೆ ಹೈಕೋರ್ಟ್ ನಲ್ಲಿ ಅದೆಲ್ಲ ಅಡೆತಡೆಗಳನ್ನ ಪಾರು ಮಾಡಿ ಇವತ್ತು RSS ತನ್ನ 100 ವರ್ಷದ ಸಂಘದ ಶತಾಬ್ದಿ ಏನಿದೆ ಅದನ್ನ ಪಾರು ಮಾಡಿಕೊಂಡು ಬಂದಿರುವಂತದ್ದು ದೃಶ್ಯದಲ್ಲೂ ಕೂಡ ನೋಡಬಹುದು. ಸಾಕಷ್ಟು ಜನ ಮಹಿಳೆಯರು ಏನು ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಪಥಸಂಚಲನ ರಸ್ತೆಯ ಉದ್ದಕ್ಕೂ ಕೂಡ ನಿಂತುಕೊಂಡು ಪುಷ್ಪಗುಚ್ಛವನ್ನ ಏರಿಸ್ತಾ ಇರುವಂತದ್ದು ಎಲ್ರಿಗೂ ಸಂತೋಷದ ಒಂದು ವಿಚಾರ ಅನ್ನುವಂಥದ್ದು. ಅಂದ್ರೆ ಇವತ್ತು ಈ ಒಂದು RSS ಪಥಸಂಚಲನ ಏನಿದೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಅನ್ನುವಂಥದ್ದು. ಹಾಗಾಗಿ ನೇರವಾಗಿ ಇಲ್ಲಿಂದ ಬಜಾಜ್ ಕಲ್ಯಾಣ ಮಂಟಪಕ್ಕೆ ತೆರಳಿ ಅಲ್ಲಿ ಏನು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬೌದ್ಧಿಕ ಕಾರ್ಯಕ್ರಮ ನಡೆಯುತ್ತೆ. ಉತ್ತರ ಕರ್ನಾಟಕದ ಪ್ರಾಂತ ಪ್ರಮುಖರಾದಂತಹ ಪ್ರಚಾರ ಪ್ರಮುಖರಾದಂತಹ ಕೃಷ್ಣಾಜಿ ಜೋಶಿ ಅವರು ಈ ಒಂದು ಪಥಸಂಚಲನ ಕುರಿತು ಮಾತಾಡ್ತಾರೆ. ಈಗ ನಾನು ನೇರವಾಗಿ ತೋರಿಸ್ತಾ ಹೋಗ್ತೀನಿ. ಇದು ಬಜಾಜ್ ಕಲ್ಯಾಣ ಮಂಟಪಕ್ಕೆ ವಾಪಸ್ ಬಂದು RSS
ಕಾರ್ಯಕರ್ತರು ತಲುಪ್ತಾ ಇರುವಂತ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಈ ಒಂದು 1.2 ಕಿಲೋಮೀಟರ್ ಏನು ಪಥಸಂಚಲನದ ರೂಟ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಅತ್ಯಂತ ಯಶಸ್ವಿಯಾಗಿ ಕ್ರಮಿಸಿ ಇದೀಗ ಎಲ್ಲ ಗಣವೇಷಧಾರಿಗಳು ವಾಪಸ್ ಬಂದಿರುವಂತದ್ದು. ಸಾಕಷ್ಟು ಜನ ಪೊಲೀಸರು ಕೂಡ ಅಂದ್ರೆ ಭದ್ರತೆಗಾಗಿ ಎರಡೂ ಕಡೆ ರಸ್ತೆಯ ಎರಡೂ ಕಡೆ ನೂರಾರು ಜನ ಪೊಲೀಸರು, ಸಾಕಷ್ಟು ಜನ ಸಿಬ್ಬಂದಿಗಳು ಮತ್ತೆ ಡ್ರೋನ್ ಕ್ಯಾಮೆರಾಗಳು, ಸಿಸಿಟಿವಿಗಳು ಎಲ್ಲವೂ ಕೂಡ ಅಳವಡಿಸಿರುವಂತದ್ದು. ಇದೆಲ್ಲದರ ಮಧ್ಯೆ ಆರ್ಎಸ್ಎಸ್ ಪಥಸಂಚಲನ ಅತ್ಯಂತ ಅದ್ದೂರಿಯಾಗಿ ಜೊತೆಗೆ ಯಶಸ್ವಿಯಾಗಿ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಈಗ ನೇರವಾಗಿ ಆರ್ಎಸ್ಎಸ್ ಪಥಸಂಚಲನ ಏನಿದೆ ಅದು ಗಣವೇಷಧಾರಿಗಳು ವಾಪಸ್ ಬಜಾಜ್ ಕಲ್ಯಾಣ ಮಂಟಪದ ಒಳಭಾಗಕ್ಕೆ ತೆರಳ್ತಾ ಇರುವಂತದ್ದು. ಅಲ್ಲಿಗೆ ಇವತ್ತಿನ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಜೊತೆಗೆ ಏನು ಒಳಗಡೆ ಏನಿದೆ ಬೌದ್ಧಿಕ ಕಾರ್ಯಕ್ರಮ ಕೂಡ ಇರುವಂತದ್ದು. ಸೊ ಆ ಒಂದು ಬೌದ್ಧಿಕ ಕಾರ್ಯಕ್ರಮದಲ್ಲಿ ಕೃಷ್ಣಾಜಿ ಜೋಶಿ ಅವರು ಮಾತಾಡೋರಿದ್ದಾರೆ. ಸೊ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಇದು ಕೊನೆಯ ಹಂತ. ಅತ್ಯಂತ ಯಶಸ್ವಿಯಾಗಿ ಪಥಸಂಚಲನ ಮುಗಿತಾ ಇರುವಂತ ಕಾರ್ಯಕ್ರಮ. ಸೊ ಈಗ ಎಲ್ಲ ಏನು ಆರ್ಎಸ್ಎಸ್ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರೂ ಕೂಡ ನೇರವಾಗಿ ವಾಪಸ್ ಬಜಾಜ್ ಕಲ್ಯಾಣ ಮಂಟಪದ ಒಳಗಡೆ ಏನು ತೆರಳ್ತಾ ಇರುವಂತ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಸೊ ಫೈನಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಅದ್ದೂರಿಯಾಗಿ ಭರ್ಜರಿಯಾಗಿ ಈ ಒಂದು ಪಥಸಂಚಲನವನ್ನ ಯಶಸ್ವಿ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೂರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ. ಬಜಾಜ್ ಕಲ್ಯಾಣ ಮಂಟಪ ಹತ್ರ ಮತ್ತೆ ವಾಪಸ್ ಬರ್ತಾ ಇರುವಂತ ದೃಶ್ಯ ಕೂಡ ಕಂಡು ಬಂದಿರುವಂತದ್ದು. ಇಷ್ಟು ದಿನಗಳ ಕಾಲ ಅಂದ್ರೆ 1 ತಿಂಗಳ ಕಾಲ ಈ ಒಂದು ಪಥಸಂಚಲನದ ಅನುಮತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಸರ್ಕಸ್ ಅನ್ನ ಕೂಡ ನಡೆದಿತ್ತು. ಆದ್ರೆ ಅದೆಲ್ಲವೂ ಕೂಡ ಕಾನೂನಿನ ಮೂಲಕ ಅಂದ್ರೆ ಹೈಕೋರ್ಟ್ ನಲ್ಲಿ ಅದೆಲ್ಲ ಅಡೆತಡೆಗಳನ್ನ ಪಾರು ಮಾಡಿ ಇವತ್ತು ಆರ್ಎಸ್ಎಸ್ ತನ್ನ 100 ವರ್ಷದ ಸಂಘದ ಶತಾಬ್ದಿ ಏನಿದೆ ಅದನ್ನ ಪಾರು ಮಾಡಿಕೊಂಡು ಬಂದಿರುವಂತದ್ದು. ದೃಶ್ಯದಲ್ಲೂ ಕೂಡ ನೋಡಬಹುದು, ಸಾಕಷ್ಟು ಜನ ಮಹಿಳೆಯರು, ಏನು ಆ ಚಿಕ್ಕ ಚಿಕ್ಕ ಮಕ್ಕಳು ಎಲ್ಲರೂ ಕೂಡ ಪಥಸಂಚಲನ ರಸ್ತೆಯ ಉದ್ದಕ್ಕೂ ಕೂಡ ನಿಂತುಕೊಂಡು ಪುಷ್ಪಗುಚ್ಛವನ್ನ ಏರಿಸ್ತಾ ಇರುವಂತದ್ದು. ಎಲ್ರಿಗೂ ಸಂತೋಷದ ಒಂದು ವಿಚಾರ ಅನ್ನುವಂಥದ್ದು. ಅಂದ್ರೆ ಇವತ್ತು ಈ ಒಂದು ಆರ್ಎಸ್ಎಸ್ ಪಥಸಂಚಲನ ಏನಿದೆ ಅತ್ಯಂತ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದೆ ಅನ್ನುವಂಥದ್ದು. ಹಾಗಾಗಿ ನೇರವಾಗಿ ಇಲ್ಲಿಂದ ಬಜಾಜ್ ಕಲ್ಯಾಣ ಮಂಟಪಕ್ಕೆ ತೆರಳಿ ಅಲ್ಲಿ ಏನು ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಬೌದ್ಧಿಕ ಕಾರ್ಯಕ್ರಮ ನಡೆಯುತ್ತೆ. ಉತ್ತರ ಕರ್ನಾಟಕದ ಪ್ರಾಂತ ಪ್ರಮುಖರಾದಂತಹ ಪ್ರಚಾರ ಪ್ರಮುಖರಾದಂತಹ ಕೃಷ್ಣಾಜಿ ಜೋಶಿ ಅವರು ಈ ಒಂದು ಪಥಸಂಚಲನ ಕುರಿತು ಮಾತಾಡ್ತಾರೆ. ಈಗ ನಾನು ನೇರವಾಗಿ ತೋರಿಸ್ತಾ ಹೋಗ್ತೀನಿ, ಇದು ಬಜಾಜ್ ಕಲ್ಯಾಣ ಮಂಟಪಕ್ಕೆ ವಾಪಸ್ ಬಂದು ಆರ್ಎಸ್ಎಸ್ ಕಾರ್ಯಕರ್ತರು ತಲುಪ್ತಾ ಇರುವಂತ ದೃಶ್ಯ ಕೂಡ ತೋರಿಸ್ತಾ ಹೋಗ್ತೀನಿ. ಯಾಕಂತಂದ್ರೆ ಈ ಒಂದು 1.2 ಕಿಲೋಮೀಟರ್ ಏನು ಪಥಸಂಚಲನದ ರೂಟ್ ಏನಿತ್ತು ಅದನ್ನ ಸಂಪೂರ್ಣವಾಗಿ ಅತ್ಯಂತ ಯಶಸ್ವಿಯಾಗಿ ಕ್ರಮಿಸಿ ಇದೀಗ ಎಲ್ಲ ಗಣವೇಷಧಾರಿಗಳು ವಾಪಸ್ ಬಂದಿರುವಂತದ್ದು. ಸಾಕಷ್ಟು ಜನ ಪೊಲೀಸರು ಕೂಡ ಅಂದ್ರೆ ಭದ್ರತೆಗಾಗಿ ಎರಡೂ ಕಡೆ ರಸ್ತೆಯ ಎರಡೂ ಕಡೆ ನೂರಾರು ಜನ ಪೊಲೀಸರು, ಸಾಕಷ್ಟು ಜನ ಸಿಬ್ಬಂದಿಗಳು ಮತ್ತೆ ಡ್ರೋನ್ ಕ್ಯಾಮೆರಾಗಳು, ಸಿಸಿಟಿವಿಗಳು ಎಲ್ಲವೂ ಕೂಡ ಅಳವಡಿಸಿರುವಂತದ್ದು. ಇದೆಲ್ಲದರ ಮಧ್ಯೆ ಆರ್ಎಸ್ಎಸ್ ಪಥಸಂಚಲನ ಅತ್ಯಂತ ಅದ್ದೂರಿಯಾಗಿ ಜೊತೆಗೆ ಯಶಸ್ವಿಯಾಗಿ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಈಗ ನೇರವಾಗಿ ಆರ್ಎಸ್ಎಸ್ ಪಥಸಂಚಲನ ಏನಿದೆ ಅದು ಗಣವೇಷಧಾರಿಗಳು ವಾಪಸ್ ಬಜಾಜ್ ಕಲ್ಯಾಣ ಮಂಟಪದ ಒಳಭಾಗಕ್ಕೆ ತೆರಳ್ತಾ ಇರುವಂತದ್ದು. ಅಲ್ಲಿಗೆ ಇವತ್ತಿನ ಆರ್ಎಸ್ಎಸ್ ಪಥಸಂಚಲನ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ಯಶಸ್ವಿಯಾಗಿ ಕಂಪ್ಲೀಟ್ ಆಗ್ತಾ ಇರುವಂತದ್ದು. ಜೊತೆಗೆ ಏನು ಒಳಗಡೆ ಏನಿದೆ ಬೌದ್ಧಿಕ ಕಾರ್ಯಕ್ರಮ ಕೂಡ ಇರುವಂತದ್ದು. ಸೊ ಆ ಒಂದು ಬೌದ್ಧಿಕ ಕಾರ್ಯಕ್ರಮದಲ್ಲಿ ಕೃಷ್ಣಾಜಿ ಜೋಶಿ ಅವರು ಮಾತಾಡೋರಿದ್ದಾರೆ. ಸೊ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ, ಇದು ಕೊನೆಯ ಹಂತ. ಅತ್ಯಂತ ಯಶಸ್ವಿಯಾಗಿ ಪಥಸಂಚಲನ ಮುಗಿತಾ ಇರುವಂತ ಕಾರ್ಯಕ್ರಮ. ಸೊ ಈಗ ಎಲ್ಲ ಏನು ಆರ್ಎಸ್ಎಸ್ ಕಾರ್ಯಕರ್ತರು ಇದ್ದಾರೆ ಅವರೆಲ್ಲರೂ ಕೂಡ
ನೇರವಾಗಿ ವಾಪಸ್ ಬಜಾಜ್ ಕಲ್ಯಾಣ ಮಂಟಪದ ಒಳಗಡೆ ಏನು ತೆರಳ್ತಾ ಇರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇರುವಂತದ್ದು. ಸೊ ಫೈನಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ವಕ್ಷೇತ್ರ ಚಿತ್ತಾಪುರದಲ್ಲಿ RSS ಅದ್ದೂರಿಯಾಗಿ ಭರ್ಜರಿಯಾಗಿ ಈ ಒಂದು ಪಥಸಂಚಲನವನ್ನ ಯಶಸ್ವಿ ಮಾಡಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನು, ರಿಪಬ್ಲಿಕ್ ಕನ್ನಡ, ಕಲಬುರಗಿ.